ಲೇಔಟ್ ನಿವಾಸಿಗಳಿಗೆ ಗೃಹ ಭಾಗ್ಯ ಯಾವಾಗ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಫಟಾಫಟ್ ಮನೆ ಅಂತ ಹೇಳದಂತ ಸರ್ಕಾರ ಈಗ ಯಾಕೋ ಸೈಲೆಂಟ್ ಆಗಿದೆ. ಇನ್ನೂ 2 ದಿನಗಳ ಕಾಲ ನಿರಾಶ್ರಿತರಿಗೆ ಮನೆ ಇಲ್ಲ. ಸದ್ಯ ಅರ್ಹ ಫಲಾನುಭವಿಗಳ ದಾಖಲೆ ಪರಿಶೀಲನೆ ನಡೀತಾ ಇದೆ. ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ವೆರಿಫಿಕೇಶನ್ ಮಾಡ್ತಿದ್ದಾರೆ. ದಾಖಲೆಗಳು ಸರಿ ಇದೆ ಅಂದ್ರಷ್ಟೇ ಮನೆಯನ್ನ ವಿತರಣೆ ಮಾಡಲಾಗತ್ತೆ. ಈಗ ಆಲ್ರೆಡಿ ಕೋಗಿಲು ಲೇಔಟ್ನಲ್ಲಿ 76 ಕುಟುಂಬಗಳು ಅಲ್ಲಿ ಮನೆಯನ್ನ ಪಡ್ಕೊಳ್ಳಿಕ್ಕೆ ಅರ್ಹರಲ್ಲ. ಎಲ್ಲರೂ ಕೂಡ 6 ತಿಂಗಳ ಹಿಂದಷ್ಟೇ ಬಂದು ಅಲ್ಲಿ ವಾಸ ಮಾಡ್ತಾ ಇರೋದು ಅನ್ನುವಂಥ ವಿಚಾರ ಬೆಳಕಿಗೆ ಬಂತು. ಕೇವಲ 32 ಕುಟುಂಬಗಳಷ್ಟೇ ಅಲ್ಲಿ ವಾಸ ಮಾಡಲಿಕ್ಕೆ ಅರ್ಹರು, ಮನೆ ಪಡ್ಕೊಳ್ಳಿಕ್ಕೆ ಅರ್ಹರು ಅನ್ನುವಂಥ ವಿಚಾರ ಅಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭಗಳಲ್ಲಿ, ಅಲ್ಲಿ ವಾಸ ಇದ್ದಂಥವರ ದಾಖಲೆಗಳನ್ನ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಮಾಹಿತಿ. ಸೊ ಹೀಗಾಗಿ ಸದ್ಯಕ್ಕೆ ಪೊಲೀಸ್ ಇಲಾಖೆಯಿಂದ, ಕಂದಾಯ ಇಲಾಖೆಯಿಂದ ಇನ್ನೂ ಕೂಡ ಪರಿಶೀಲನೆ ನಡೀತಾ ಇದೆ, ಮುಂದುವರಿತಾ ಇದೆ. 156 ಕುಟುಂಬಗಳ ದಾಖಲೆಗಳ ಪರಿಶೀಲನೆ ಆದ ಮೇಲೆ ಕರೆಕ್ಟ್ ಆಗಿದ್ರೆ ಮಾತ್ರ ಮನೆ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳಿತ್ತು. ಆದ್ರೆ ಈಗ ಮತ್ತೊಂದು ಕಡೆ ಥಣಿಸಂದ್ರದಲ್ಲೂ 2ನೇ ದಿನವೂ ಕೂಡ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ. ಕೋಗಿಲು ಲೇಔಟ್ ಆದ ಬಳಿಕ ಥಣಿಸಂದ್ರದಲ್ಲೂ ಅಕ್ರಮ ಒತ್ತುವರಿ ಆಗಿದೆ ಅನ್ನುವಂಥ ಆರೋಪ ಬಂತು. ಅಕ್ರಮ ಒತ್ತುವರಿ ತೆರವು ಮಾಡ್ತಾ ಇರುವಂತದ್ದು ಇದೀಗ ಬಿಡಿ. ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ರಸ್ತೆಗೆ ಬಿದ್ದಿದ್ದಾರೆ ಥಣಿಸಂದ್ರದ ನಿವಾಸಿಗಳು. ಅಡ್ವಾನ್ಸ್ ಹಣವೂ ಇಲ್ಲ, ಮನೆಯೂ ಇಲ್ಲದೆ ಪರದಾಡ್ತಿದ್ದಾರೆ. ಮನೆಯಲ್ಲಿದ್ದಾಗಲೇ ತೆರವು ಮಾಡಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ ಅಲ್ಲಿ ವಾಸ ಮಾಡ್ತಾ ಇದ್ದಂಥವ್ರದ್ದು. ನಮ್ಮ ಅಡ್ವಾನ್ಸ್ ಹಣ ಕೊಡಿಸಿದ್ರೆ ಬೇರೆ ಕಡೆ ಹೋಗ್ತೀವಿ. ಒತ್ತುವರಿ ತೆರವಿಗೆ ಬಾಡಿಗೆದಾರರು ಇದೀಗ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಥಣಿಸಂದ್ರದಲ್ಲಿ ಅಕ್ರಮ ಭೂ ಒತ್ತುವರಿ ಆಗಿದೆ. ಅಲ್ಲೂ ಕೂಡ ಅಕ್ರಮ ನಿವಾಸಿಗಳು ವಾಸ ಮಾಡ್ತಿದ್ದಾರೆ, ಅಕ್ರಮ ವಲಸಿಗರು ಬಂದು ವಾಸ ಮಾಡ್ತಿದ್ದಾರೆ. ಆದ್ರೆ ಅವ್ರಿಗೆ ನೋಟಿಸ್ ಕೊಟ್ಟಿದ್ರಾ ಇಲ್ವಾ? ಅಡ್ವಾನ್ಸ್ ಕೊಟ್ಟಿದ್ರಂತೆ, ಅಡ್ವಾನ್ಸ್ ವಾಪಸ್ ಕೊಡಿ, ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳಿ ಕೂತಿದ್ದಾರೆ ಅಲ್ಲಿರುವಂತ ಬಾಡಿಗೆದಾರರು. ಬಾಡಿಗೆ ಕೊಟ್ಟು ಅವರಲ್ಲಿ ವಾಸ ಮಾಡ್ತಿದ್ದಾರೆ. ಆ ಬಾಡಿಗೆಯಲ್ಲಿ ವಾಸ ಮಾಡ್ತಾ ಇರುವಂತಹ ಜಾಗ ಇಲ್ಲಿ ಒತ್ತುವರಿ ಆಗಿದೆ. ಅಕ್ರಮ ಒತ್ತುವರಿಯನ್ನ ಇದೀಗ ಬಿಡಿಎಯಿಂದ ತೆರವು ಮಾಡ್ತಿದ್ದಾರೆ. ಅಡ್ವಾನ್ಸ್ ಹಣ ಕೊಟ್ಟರೆ ನಾವು ಬೇರೆ ಕಡೆ ಹೋಗ್ತೀವಿ, ಆದ್ರೆ ನಾವು ಮನೇಲಿ ಇದ್ದಂಗೆ ನೀವು ತೆರವು ಮಾಡಕ್ ಬಂದ್ರೆ ನಾವ್ ಏನ್ ಮಾಡ್ಬೇಕು, ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿ ಇದೀಗ ಪಾಪ ಬೀದಿಗೆ ಬಂದು ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ.